ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಅಲ್ಲೇ ಅವ್ರೆ, ಮೀರಾ ಕೆಲವೊಂದ್ಸಲ ತುಂಬಾನೇ ಸರ್ಪ್ರೈಸ್ ಕೊಡ್ತಾಳೆ ಅಲ್ವಾ. ಅವಳು ಯಾವಾಗ ಏನ್ ಮಾಡ್ತಾಳೆ ಅಂತಾನೆ ಹೇಳೋದಕ್ಕಾಗಲ್ಲ. ಎಲ್ಲ ದಿಢೀರ್ ದಿಢೀರ್ ಕೆಲಸ. ಅಲ್ಲೇ ಅವ್ರೆ, ಏನ್ ಯೋಚನೆ ಮಾಡ್ತಿದ್ದೀರಾ? ಮೀರಾ ಮತ್ತೆ ಶಾಂಭವಿ ಅಮ್ಮನ ಬಗ್ಗೆ ಯೋಚನೆ ಮಾಡ್ತಿದ್ದೆ. ನೀರಿನ ಬಗ್ಗೆ ಯೋಚನೆ ಮಾಡೋಂಥದ್ದೇನಿದೆ? ಅಂದ್ರೆ ಮೀರನ್ ಬಗ್ಗೆ ಯೋಚನೆ ಮಾಡ್ತಿಲ್ಲ, ಮೀರನ್ ವಿಷಯವಾಗಿ ಶಾಂಭವಿ ಅಮ್ಮನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಶಾಂಭವಿ ಅಮ್ಮ ಎಷ್ಟು ಸ್ವಾಭಿಮಾನಿ ಅಂತ ನಿಮ್ಗೆ ಗೊತ್ತಲ್ಲ. ಅವ್ರ ಈ ಮನೇಲಿ ತಾಯಿ ಹಾಗಿದ್ದಾರೆ. ಹಾಗ್ ನೋಡೋದಕ್ ಹೋದ್ರೆ ಈ ಮನೇಲಿ ಏನ್ ಕೇಳೋದಕ್ಕೂ ಅವ್ರಿಗೆ ಹಕ್ಕಿದೆ. ಮಗಳು ಫೀಸ್ ಕಟ್ಟಿ ಅಂತ ಹೇಳಿದಿದ್ರೆ ನೀವು ಚಿಟ್ಕೆ ಹೊಡೆಯೋಷ್ಟ್ರಲ್ಲಿ ಕಟ್ ಮುಗಿಸ್ತಾ ಇದ್ರಿ. ಆದ್ರೆ ಶಾಂಭವಿ ಅಮ್ಮನ್ ಸ್ವಾಭಿಮಾನದಿಂದ ಅವ್ರು ದುಡ್ದಿದ್ದ ದುಡ್ಡಲ್ಲೇ ಮಗಳು ಓದ್ಬೇಕು ಅಂತ ಅನ್ಕೊಂಡಿದ್ದಾರೆ. ಆದ್ರೆ ನನ್ ಮೀರಂಗೆ ಶಾಂಭವಿ ಅಮ್ಮನ್ ಕಾಳಜಿ ಬಗ್ಗೆ ಅರ್ಥನೇ ಆಗ್ತಿಲ್ಲ. ಅವಳಿಗೂ ವಯಸ್ಸು 21 ಆಯ್ತು. ಈಗ್ಲಾದ್ರೂ ಅಮ್ಮನ ಆಸೆ ಕನ್ಸುಗಳ ಬಗ್ಗೆ ಗಮನ ಕೊಡ್ಬೇಕಲ್ವಾ. ಶಾಂಭವಿ ಅಮ್ಮ ನನ್ ಮಗಳಿಗೆ ಈ ಗಾಂಭೀರ್ಯತೆ ಬರುತ್ತೆ, ಆ ಗಾಂಭೀರ್ಯತೆ ಬರುತ್ತೆ ಅಂತ ಯೋಚಿಸ್ತಾನೆ ಇರ್ತಾರೆ. ಆದ್ರೆ ಮೀರಾ ಯಾವಾಗ್ಲೂ ತನ್ನ ಲೋಕದಲ್ಲೇ ಇರ್ತಾಳೆ. ಅವಳೇನೋ ತರಲೆ ಮಾಡಿದಾಗ ನಮಗ್ ಖುಷಿ ಆಗತ್ತೆ, ಮೀರಿನ ಮೇಲೆ ಪ್ರೀತಿನೂ ಬರುತ್ತೆ. ಆದ್ರೆ ಶಾಂಭವಿ ಅಮ್ಮನ ಮುಖನ ನೀವು ಗಮನಿಸಿದಿರಾ? ಅವ್ರು ತುಂಬಾ ನೊಂದ್ಕೊಂಡಿರ್ತಾರೆ. ನನ್ ಮಗಳಿನ್ನು ಚಿಕ್ಕ ಹುಡುಗಿ ತರ ಆಡ್ತಿದ್ದಾಳಲ್ಲ ಅಂತ ತುಂಬಾ ಬೇಸರ ಮಾಡ್ಕೊಂಡಿರ್ತಾರೆ. ನಿಜ ಹೇಳಿ, ಶಾಂಭವಿ ಅಮ್ಮ ಮೀರಿನ ಮೇಲೆ ತುಂಬಾ ಭರವಸೆಗಳನ್ನ ಇಟ್ಕೊಂಡಿಲ್ವಾ? ನನ್ ಮಗಳು ಚೆನ್ನಾಗಿ ಓದ್ಬೇಕು, ಒಳ್ಳೆ ಪರ್ಸೆಂಟೇಜ್ ತಗೊಂಡು ಪಾಸ್ ಆಗ್ಬೇಕು, ತನ್ನ ಕಾಲ್ ಮೇಲೆ ತಾನು ನಿಂತ್ಕೋಬೇಕು, ಒಳ್ಳೆ ಪೊಸಿಷನ್ಗೆ ಏರ್ಬೇಕು ಅಂತ ಕನ್ಸುಗಳನ್ನ ಕಟ್ಕೊಂಡಿಲ್ವಾ? ಇರೋದೊಬ್ಳು ಮಗಳು. ಅಮ್ಮನ್ ಫೀಲಿಂಗ್ಸ್ ಏನು ಅಂತ ಅರ್ಥ ಮಾಡ್ಕೊಂಡು ಅವ್ರಿಗೆ ಧೈರ್ಯ ತುಂಬೋ ಕೆಲಸ ಮಾಡ್ಬೇಕಲ್ವಾ? ಮೀರಾ ಹೀಗಿರೋದು ನಮಗ್ ಖುಷಿನೇ. ಅವಳೇನೋ ಹೊರಗಡೆ ಹೋಗಿ ಕೆಲಸ ಮಾಡ್ಬೇಕಂತ ಏನಿಲ್ಲ. ಆದ್ರೆ ತಾಯಿ ಆದವಳಿಗೆ ತನ್ನ ಮಗಳು ಯಾರ ಮೇಲೂ ಡಿಪೆಂಡ್ ಆಗದೆ ಇಂಡಿಪೆಂಡೆಂಟ್ ಆಗಿರ್ಬೇಕು ಅನ್ನೋ ಆಸೆ ಇರುತ್ತಲ್ವಾ? ಒಂದ್ಸಲ ಅಮ್ಮನ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿದ್ರೆ ಅವ್ರ ಆತಂಕ ಏನು ಅಂತ ಗೊತ್ತಾಗತ್ತೆ. ಮೀರಾ ಎಷ್ಟು ವರ್ಷ ಅಂತ ಹೀಗೆ ತರಲೆ ತಮಾಷೆ ಮಾಡ್ಕೊಂಡಿರ್ತಾಳೆ ಹೇಳಿ? ವಯಸ್ಸಾದ್ಮೇಲೆ ಏನಾದ್ರೂ ಮಾಡ್ಬೇಕಂತ ಅನ್ಕೊಂಡ್ರು ಅವಾಗ ಅರ್ಧ ಲೈಫೇ ಕಳೆದು ಹೋಗಿರತ್ತೆ. ಅವಳು ಬದುಕಿದ ಬಗ್ಗೆ ತಾನೇ ರಿಗ್ರೆಟ್ ಮಾಡ್ಕೋತಾಳೆ. ಸಾಕೆ ತನಿಖೆ ತವರಿದ್ರು ಸರಿಯಾಗಿ ಲೈಫ್ ಬಗ್ಗೆ ಗೈಡ್ ಮಾಡ್ಲಿಲ್ವಲ್ಲ ಅಂತ ಕೊರಗ್ತಾಳೆ ಅಂತ ನನ್ಗನ್ನಿಸ್ತು. ನಾನಿಷ್ಟೆಲ್ಲ ಯೋಚನೆನೇ ಮಾಡಿಲ್ಲ ಅಲ್ಲಿ ಅವರೇ. ಆದ್ರೆ ನೀವು ಅಮ್ಮನ ಬಗ್ಗೆ ಯೋಚಿಸಿದಿರಿ, ನೀರಿನ ಫ್ಯೂಚರ್ ಬಗ್ಗೆ ಸರಿಯಾಗೇ ಯೋಚಿಸಿದಿರಿ. ಎಲ್ಲಿಗೆ ಹೋಗ್ತಿದ್ದೀರಾ? ನೀರಿನ ಹತ್ರ ಮಾತಾಡ್ಬೇಕು, ಬರ್ತೀನಿ. ಗುರಿ ಸರಿಯಾದ ಜಾಗಕ್ಕೆ ತಲುಪ್ತು. ಮೀರಾ, ನೀನ್ ಎಲ್ರ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಾ ಇದೀಯಾ, ಎಲ್ರೂ ಖುಷಿಯಾಗಿರೋ ಹಾಗೆ ನೋಡ್ಕೋತಾ ಇದೀಯಾ. ಸ್ವಲ್ಪ ನಿನ್ ಜೀವನದ ಬಗ್ಗೆನೂ ಯೋಚಿಸ್ಬಾರ್ದಾ? ನನ್ ಜೀವನಕ್ಕೇನಮ್ಮ ಆಗಿದೆ? ಚೆನ್ನಾಗೇ ಇದೀನಲ್ಲ. ಏನೇ ಚೆನ್ನಾಗಿದೆ, ದಿನ ರಾತ್ರಿ ಗೆಳತಿ ಮನೆಗೆ ಓದ್ಕೊಳಕ್ ಹೋಗೋದ್ ಬೇಕಾ? ದಿನ ಒಬ್ರಿಲ್ಲ ಒಬ್ರು ಯಾಕೆ ಲೇಟ್ ಆಯ್ತು, ಯಾಕೆ ಇಷ್ಟೊತ್ತು ಆಚೆ ಇರ್ತಾಳೆ ಅಂತ ಕೇಳ್ತಾ ಇರ್ತಾರೆ. ಇದ್ ಸರಿನಾ? ಅಮ್ಮ, ಸಂಜೆ ಆಗ್ತಿದ್ದ ಹಾಗೆ ನಿಮ್ ಜೊತೆ ಎಲ್ಲ ಸೇರ್ಬೇಕು, ಪ್ರೀತಿಯಿಂದ ಮಾತಾಡ್ಬೇಕು, ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ
ನನಗೂ ಆಸೆ ಇರುತ್ತಲ್ವಾ. ಹಾಗಿದ್ಮೇಲೆ ಯಾಕೆ ಹೋಗ್ತೀಯಾ? ಪರಿಸ್ಥಿತಿ ಮೊದ್ಲಿನ ಹಾಗಿಲ್ಲ ಅಮ್ಮ. ಪರಿಸ್ಥಿತಿ ಏನಾಗಿದೆ? ಅದು ಅಮ್ಮ, ಎಕ್ಸಾಮ್ಸ್ ಇದೆ ಅಲ್ವಾ, ನಾನು ಚೆನ್ನಾಗಿ ಓದ್ಕೋಬೇಕು, ನಿನ್ನ ಆಸೆ ಎಲ್ಲ ಈಡೇರಿಸ್ಬೇಕು. ನಿನಗೆ ಯಾವ ಕಷ್ಟನೂ ಬರ್ದಿರೋ ಹಾಗೆ ನಿನ್ನ ರಾಣಿ ಥರ ನೋಡ್ಕೋಬೇಕು. ಇನ್ನೂ ಎಷ್ಟು ದಿನ ಅಂತ ಸಾಕೇತ್ ಮತ್ತು ಅನಿಕೇತ್ ಹತ್ರ ದುಡ್ಡು ಕೇಳೋದಕ್ಕಾಗುತ್ತೆ ಹೇಳು? ಇಷ್ಟೊಂದೆಲ್ಲ ಯೋಚಿಸ್ತೀಯೇನೆ? ಮತ್ತೆ ಇಲ್ವಾ ಅಮ್ಮ, ನಾನು ಸೀರಿಯಸ್ ಆಗಿ ಬದಲಾಗಬೇಕು ಅಂತ ಅನ್ಕೊಂಡಿದ್ದೀನಿ. ಇನ್ಮೇಲೆ ಈ ತಮಾಷೆ ತರ್ಲೆಗೆಲ್ಲ ಬ್ರೇಕ್ ಹಾಕಿ ಕೆಲಸ ಅಂದ್ರೆ ಅದಕ್ಕೆ ಓದ್ಕೋತಿರೋದು. ಇಲ್ಲೇ ಇದ್ದು ಓದಿದ್ರೆ ನಿದ್ದೆ ಬರುತ್ತೆ, ಹಾಗೆ ಕೂತ್ರೆ ತರ್ಲೆ ಮಾಡ್ಬೇಕು ಅಂತ ಅನ್ಸುತ್ತೆ. ಅದಕ್ಕೆ ಮಾನ್ಯ ಮನೆಗೆ ಹೋಗಿ ಓದ್ಕೋತಿರೋದು. ಸರಿ, ಓದ್ಕೋತೀಯ, ಪರೀಕ್ಷೆನೂ ಚೆನ್ನಾಗಿ ಬರೀತೀಯ. ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದೀಯಾ? ಹೇಳಿದ್ನಲ್ಲ ಅಮ್ಮ, ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೋಬೇಕು. ಅಮ್ಮನ್ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇನೋ ಒಳ್ಳೆ ಯೋಚನೆನೆ. ಆದ್ರೆ ಅದಕ್ಕೆ ಮುಂದೆ ನೀನೇನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಅಂತಾನೆ ಹೇಳಿಲ್ವಲ್ಲ. ಅನ್ಕೇತಣ್ಣ, ನಾನು ತರ್ತೀನಿ ಬಿಡಿ, ನೀವ್ಯಾಕೆ ಅಷ್ಟೊಂದು ಕಷ್ಟಪಡ್ತೀರಾ? ಸರ್, ಕರೆಕ್ಟಾಗಿ ತಗೊಂಡೋಗಿಡು. ಯಾಕೆ ಸುಂದ್ರಣ್ಣ, ಸೊಂಟ ಬಿದೋಯ್ತಾ? ಇಲ್ವಲ್ಲ, ಹಾಗೇನಿಲ್ಲ. ನೀನೇ ಹೇಳೋಣ, ಈ ಮೀರಮ್ಮನ ಅರ್ಥ ಮಾಡ್ಕೊಳ್ಳೋದಕ್ಕಾಗಲ್ಲ ಅಲ್ವಾ? ಇಷ್ಟು ವರ್ಷ ಜೊತೆಲಿದ್ದು ಜೊತೆಲೆ ಬೆಳೆದ್ರು ಕೂಡ ಅವಳೇನು ಅಂತ ನಮ್ಗೆ ಅರ್ಥ ಆಗಿಲ್ಲ. ನಿಮ್ಗೆ ಅರ್ಥ ಆಗ್ತಾಳ ಸುಂದ್ರಣ್ಣ? ನಿಮ್ಗೂ ಹಾಗೆ ಅನಿಸ್ತಾ ಇದೆಯಾ? ನಿಮಗೂ ಅಂದ್ರೆ ನಿಮ್ಗೂ ಹಾಗೆ ಅನಿಸ್ತಾ ಇದೆಯಾ ಅಂದೆ. ನಿಮಗೂ ಅಂದ್ರೆ ಏನಣ್ಣ? ನಿಮಗೂ ಹಾಗೆ ಅನಿಸ್ತಿದೆ ಅಂತ ತಾನೇ ಅರ್ಥ. ಅದ್ರಲ್ಲೇನ್ ವಿಶೇಷ? ಮೀರಾ ಯಾವತ್ತಿದ್ರು ಗೋಲ್ಡ್. ಅವಾಗವಾಗ ತರಲೆ ಮಾಡಿ ತಲೆ ಕೆಡ್ಸೋದೊಂದು ಬಿಟ್ರೆ ಅವಳ ಅಪ್ರಂಜಿನಿ. ಏ ಸುಂದ್ರಣ್ಣ, ಏನಾಯ್ತು? ಏನಿಲ್ಲ, ನಾನೇನಾದ್ರೂ ಕನಸು ಕಾಣ್ತಾ ಇದೀನಿ ಅಂತ ನೋಡ್ತಾ ಇದ್ದೀನಿ. ಏನ್ ತಮಾಷೆ ಮಾಡ್ತಿದ್ದೀರಾ? ಇಲ್ಲ ಅಣ್ಣ, ಯಾವಾಗಾದ್ರೂ ನಿಮ್ಮನ್ನ ಮೀರಮ್ಮನ ಒಟ್ಟಿಗೆ ನೋಡಿದಾಗ ಒಳ್ಳೆ ಎಣ್ಣೆ ಸಿಗಾಕಾಯಿ ಥರ ಆಡ್ತೀರಾ. ಮೀರಮ್ಮ 2 ನಿಮಿಷ ಮರೆಯಾದ್ರೆ ಮೀರಮ್ಮನ ಬಗ್ಗೆ ಈ ರೀತಿ ಮಾತಾಡ್ತೀರಾ. ಮೀರಮ್ಮ ಎದುರಿಗಿದ್ದಾಗಲೇ ಯಾಕೆ ಮಾತಾಡಲ್ಲ? ಇಷ್ಟಿದ್ದೆ ಅವಳು ಕೊಂಬಂದಂಗ ಆಡ್ತಾಳೆ. ಇನ್ನು ಒಬ್ಳು ಬಿಟ್ರೆ ಮುಗೀತು, ಅವಳು ಕಾಲ್ ನೆಲದ ಮೇಲೆ ಇಲ್ಲಲ್ಲ. ಹಾಗಂದ್ರೆ ನಮ್ಮ ಮೀರಮ್ಮ ಯಾವ ತಪ್ಪು ಮಾಡಲ್ಲ ಅಂದಂಗಾಯ್ತು. ನೋವೇ, ಸಾಧ್ಯನೇ ಇಲ್ಲ. ಅವಳು ಯಾವತ್ತೂ ತಪ್ಪು ಮಾಡಲ್ಲ. ಹಾಗಾದ್ರೆ ಮೀರಮ್ಮನ ಮನ್ಸಿಗೆ ನೋವಾಗೋವಾಗೆ ಯಾಕೆ ಮಾತಾಡ್ತೀನಿ ಅನ್ಕೇತನ? ನಾನೇನ್ ಮಾಡಿದೆ ಸುಂದ್ರಣ್ಣ? ನೀವು ಅಂತ ಅಲ್ಲ, ಮನೇಲಿ ಎಲ್ಲರೂ ಮೀರಮ್ಮನ ಮನಸ್ಸು ನೋಯಿಸ್ತಿದ್ದೀರಿ. ಸುಂದ್ರಣ್ಣ? ಹೌದಣ್ಣ, ಪ್ರತಿದಿನ ಅಲ್ಲಿಗೆ ಯಾಕೆ ಹೋಗ್ತೀಯಾ, ಇಲ್ಲಿಗೆ ಯಾಕೆ ಹೋಗ್ತೀಯಾ ಅಂತ ಕೇಳ್ತೀರಾ. ಮೀರಮ್ಮ ಓದೋದಕ್ಕೆ ಅಂತ ಗೆಳತಿ ಮನೆಗೆ ಹೋದ್ರೆ ಲೇಟಾಗಿ ಯಾಕೆ ಬರ್ತೀಯಾ, ಬೇಗ ಯಾಕೆ ಬರೋಕ್ಕಾಗಲಿಲ್ಲ ಅಂತ ಅಮ್ಮನಿಂದ ಹಿಡಿದು ಅಣ್ಣ ಅತ್ತಿಗೆ ಎಲ್ಲರೂ ಕೇಳ್ತೀರಾ. ಪಾಪ ಆ ಮಗು ಮನಸ್ಸಿಗೆ ಎಷ್ಟು ನೋವಾಗೋದಿಲ್ಲ ಹೇಳಿ. ಮೀರಮ್ನಿಂದ ಯಾವತ್ತೂ ಈ ಮನೆಗೆ ಒಳ್ಳೇದಾಗುತ್ತೆ ಅನ್ಕೇತನ, ಕೆಟ್ಟದಾಗಲ್ಲ. ಮೀರಾ ಎಲ್ರ ಮನ್ಸನ್ನು ಗೆದ್ಬಿಟ್ಟಿದ್ದಾಳೆ. ಅಪರಂಜಿ ಬಂಗಾರ ಅವಳು. ಹೇಳು ಮೀರಾ, ಮುಂದೆ ಏನ್ ನಿನ್ ಪ್ಲಾನು? ಲೈಫಲ್ಲಿ ಏನ್ ಮಾಡ್ಬೇಕು ಅಂತಿದ್ಯಾ? ಇಂಥದ್ದೇ ಗುರಿ ಅಂತ ಸೆಟ್ ಮಾಡ್ಕೊಂಡ್ರೆ ಲೈಫ್ ಚೆನ್ನಾಗಿರುತ್ತಲ್ವಾ? ಅಲ್ಲೇ ಅವ್ರೆ,
ನಮ್ಮ ಮೀರಾ ತರಲೆ ತಮಾಷೆ ಮಾಡ್ತಾಳೆ ಅಂದ ಮಾತ್ರಕ್ಕೆ ನಾವು ಇವಳಿಗೆ ಸೀರಿಯಸ್ನೆಸ್ ಇಲ್ಲ ಅನ್ಕೊಳ್ಳೋದು ಸರಿಯಲ್ಲ. ನೋಡಿ, ಅಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತಾಳೆ, ಅಮ್ಮನ್ನ ಮಹಾರಾಣಿ ತರ ನೋಡ್ಕೋಬೇಕು ಅಂತ ಹೇಳ್ತಾಳೆ. ಇದಕ್ಕಿಂತ ಒಳ್ಳೆ ಗುರಿ ಇನ್ನೇನ್ ಬೇಕು ಹೇಳಿ? ಅಮ್ಮ, ನೀರಿನ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ. ಇವಳ ಲೈಫ್ನ ತುಂಬಾ ಚೆನ್ನಾಗಿ ಕಟ್ಕೋತಾಳೆ. ನನ್ನ ಮಾತನ್ನ ನೆನ್ಪಿಟ್ಕೊಳ್ಳಿ, ಇವಳು 4 ಜನನ್ನ ಸಾಕೋ ಹಾಗಾಗ್ತಾಳೆ. ಸಾಕೇತ್ ಅವ್ರು ಹೇಳ್ದಾಗೆ ಆಗ್ಲಿ ಮೀರಾ, ಆದ್ರೆ ನೀನ್ ಮಾತ್ರ ಅಮ್ಮ ಹೇಳೋ ಮಾತನ್ನ ಮರಿಬೇಡ. ನೀನ್ 4 ಜನನ್ನ ಸಾಕ್ತೆ ಹೋದ್ರೂ ಪರವಾಗಿಲ್ಲ, ಅಮ್ಮನ್ ಮಾತ್ರ ಚೆನ್ನಾಗಿ ನೋಡ್ಕೊ. ಹಾಗಂತ ನೀನೇನ್ ಫುಲ್ ಸೀರಿಯಸ್ ಆಗ್ಬೇಕು ಅಂತ ಏನಿಲ್ಲ. ಮೊದ್ಲಿಂದ ಹೇಗೆ ಎಲ್ರಿಗೂ ಖುಷಿಯಿಂದ ಖುಷಿನ ಅನಿಸ್ತಿದ್ಯೋ ಹಾಗೆ ಇರು. ಏನಪ್ಪ ನೀನು ಅವಳ ಪರಾನೇ ಮಾತಾಡ್ತೀಯ? ಅಮ್ಮ, ಇವಳು ಓದ್ಬೇಕು, ಕೆಲಸ ಮಾಡಬೇಕು ಅನ್ನೋದಕ್ಕೋಸ್ಕರ ಇವಳು ಇಷ್ಟಗಳನ್ನ, ಆಸೆಗಳನ್ನ ಸ್ಯಾಕ್ರಿಫೈಸ್ ಮಾಡಬೇಕು ಅಂತೆಲ್ಲ ಏನಿಲ್ಲ. ಪ್ಲೀಸ್, ಇವಳಿಗೆ ಬಾರ್ಡರ್ನ ಹಾಕಿ ಕೂಡ ಹಾಕ್ಬೇಡಿ. ಇವಳನ್ನ ಇವಳ ಪಾಡಿಗೆ ಬಿಟ್ಬಿಡಿ. ಇವಳು ಈ ಮನೆ ಯುವರಾಣಿ ಹಾಗೆ ಇರಲಿ. ಇಲ್ಲಿ ಯಾವುದಕ್ಕೂ ಏನು ಕೊರತೆ ಇಲ್ಲ. ನೀವು ಅದು ಮಾಡಬೇಡ, ಇದು ಮಾಡಬೇಡ ಅಂತ ಇವಳು ತಲೆ ತುಂಬಿ ಭಯ ಹುಟ್ಟಿಸ್ಬೇಡಿ. ನೀರಿನ ಮೇಲೆ ನಂಬಿಕೆ ಇಡಿ. ಅಮ್ಮ ಸಮಾಧಾನ ಆದ್ರು. ಈಗ ನಿಮಗ್ ಖುಷಿನಾ? ಹಾ, ಏನಾಯ್ತು? ನೀನ್ ಅನ್ಕೊಂಡಂಗೆ ಆಗ್ಲಿಲ್ಲ ತಾನೆ? ನೀನ್ ಅವಳನ್ನ ಕೆಟ್ಟವಳನ್ನಾಗಿ ಮಾಡೋಕ್ ನೋಡಿದ್ರೆ ಮನೆಯವರೆಲ್ಲರೂ ಸೇರಿ ಅವಳನ್ನ ಹೊಗಳಿ ಹಟ್ಟಕ್ಕೇರಿಸ್ತಿದಾರೆ ತಾನೆ? ಚಿಕ್ಕಪ್ಪ, ಒಂದ್ಸಲ ಹಾಗಾಯ್ತು ಅಂತ ಪದೇ ಪದೇ ಹಾಗಾಗಲ್ಲ. ಮುಂದೆ ಎಲ್ಲಾನು ಸರಿ ಮಾಡ್ತೀನಿ. ನೀನು ಆ ಮೀರಾ ಬೆನ್ ಹಿಂದೆ ಯಾಕೆ ಬಿದ್ದಿದ್ಯೋ ಗೊತ್ತಾಗ್ತಿಲ್ಲ. ಅದನ್ನ ಬಿಟ್ಟು ನಾವು ಬಂದಿರೋ ಕೆಲಸ ಮಾಡೋದು ನೋಡಮ್ಮ. ಕೆಲ್ಸಕ್ಕೆ ಬರ್ದಿರೋ ಆ ಹುಡುಗಿ ಸಹವಾಸ ನಿನಗೆ ಯಾಕೆ? ಚಿಕ್ಕಪ್ಪ, ಈ ಹಿಂದೆನೆ ಹೇಳಿದ್ದೆ, ಮೀರಾ ಈ ಮನೇಲಿರೋವರೆಗೂ ಈ ಮನೆಯವ್ರನ್ನ ಏನು ಮಾಡೋದಕ್ಕಾಗಲ್ಲ ಅಂತ. ಈ ಮನೆಯವ್ರಿಗೆ ಮೀರಾ ಕೋಟೆ ತರ ನಿಂತಿದ್ದಾಳೆ. ಆ ಕೋಟೆನ ಬೀಳಿಸ್ದೆ ಈ ಮನೆನ ಗೆಲ್ಲೋದಕ್ಕಾಗಲ್ಲ. ತಪ್ಪು ಕಲ್ಪನೆಲಿದ್ಯಾ? ಆ ಹುಡುಗಿ ಪೆದ್ದು, ಅದಕ್ಕೇನು ಗೊತ್ತಿಲ್ಲ. ಅದ್ರ ದಾರಿನ ತಪ್ಪಿಸಿ ಬೇರೆ ಕೆಲಸ ನೋಡಮ್ಮ. ಚಿಕ್ಕಪ್ಪ, ನಾನು ಏನ್ ಮಾಡ್ತಿದ್ದೀನಿ ಅನ್ನೋದು ನನಗ್ ಗೊತ್ತಿದೆ. ಪ್ರತಿ ವಿಷಯನೂ ಹೀಗ್ ಮಾಡು ಹಾಗ್ ಮಾಡು ಅಂತ ಹೇಳ್ಬೇಡಿ. ಕೈ ಹಿಡಿದು ತಿದ್ದು ಬರ್ಸೋಷ್ಟು ಚಿಕ್ಕ ಮಗು ನಾನಲ್ಲ. ಹೌದಮ್ಮ, ನೀನ್ ದೊಡ್ಡ ಮಗಳೇ. ನನ್ನ ಪಾಲಿಗೆ ನೀನು ನನ್ನ ಆಸೆಗಳನ್ನ, ಕನಸುಗಳನ್ನ ಈಡೇರಿಸೋ ಮಗ ಅಂತಾನೆ ನಾನು ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿಗೆ ಬರ್ತಿದ್ದ ಹಾಗೆ ನಿನ್ನ ವರ್ಷನೇ ಬದಲಾಗಿದೆ. ಅದೇನು ರಾಜ್ಗುರು ಮಂತನಕ್ ಸೋತೋ ಅಥವಾ ನಿನ್ನ ಉದ್ದೇಶನೇ ಬದಲಾಯ್ತೋ ನನಗೆ ಗೊತ್ತಾಗ್ತಿಲ್ಲ. ಒಂದ್ಸಲ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ವಾ ಚಿಕ್ಕಪ್ಪ? ನನ್ನ ಉದ್ದೇಶ ಏನು ಅನ್ನೋದು ನನಗ್ ಚೆನ್ನಾಗಿ ನೆನ್ಪಿದೆ. ಅದನ್ನ ಪದೇ ಪದೇ ನೆನ್ಸೋದ್ರಿಂದ ನಿಮಗ್ ಖುಷಿ ಸಿಗ್ಬೋದು, ಆದ್ರೆ ನನಗ್ ಮೈಯೆಲ್ಲ ಉಳಿಯತ್ತೆ. ನಾನ್ ಏನ್ ಮಾಡ್ಬೇಕು ಅನ್ನೋದನ್ನ ದಿನಕ್ಕೆ 50 ಸಲ ನೆನ್ಸೋ ಅಗತ್ಯ ಇಲ್ಲ. ಸಾರಿ ಚಿಕ್ಕಪ್ಪ, ನಾನ್ ನಿಮ್ ಜೊತೆ ಹೀಗ್ ಮಾತಾಡ್ಬಾರ್ದಿತ್ತು. ಐಮ್ ರಿಯಲಿ ಸಾರಿ. ಅಪ್ಪನ ಸ್ಥಾನದಲ್ಲಿ ನೀವಿದ್ದೀರಾ ಚಿಕ್ಕಪ್ಪ. ಅಪ್ಪನ ಆಸೆನ ಈಡೇರಿಸೋದು ಈ ಮಗಳ ಕರ್ತವ್ಯ. ನೀವ್ ಅನ್ಕೊಂಡಿದ್ದಾಗತ್ತೆ ಚಿಕ್ಕಪ್ಪ. ನಾನ್ ಏನೂ ಮರ್ತಿಲ್ಲ, ನನಗೆಲ್ಲ ಸರಿಯಾಗಿ ನೆನ್ಪಿದೆ ಚಿಕ್ಕಪ್ಪ. ನೀವ್ ಸುಮ್ನೆ ಟೆನ್ಷನ್ ಮಾಡ್ಕೊಂಡು ನಿಮ್ ಆರೋಗ್ಯನ ಹಾಳು ಮಾಡ್ಕೋತಿದ್ದೀರಾ. ಚಿಕ್ಕಪ್ಪ, ನೀವ್ ಆರಾಮಾಗಿರಿ. ನಾನಿದ್ದೀನಲ್ಲ, ನಾನೆಲ್ಲ ನೋಡ್ಕೋತೀನಿ.
ಡೋಂಟ್ ವರಿ ಚಿಕ್ಕಪ್ಪ. ಅಯ್ಯೋ ಇಲ್ವೇ. ಅಲ್ಲಮ್ಮ ಏನ್ ಬೇಕಾಗಿತ್ತು? ಅಮ್ಮ, ಅವರೇಕಾಯಿ ಇಲ್ವಾ? ಅವರೇಕಾಯಿ ಖಾಲಿ ಆಗಿರ್ಬೇಕು. ಸುಂದ್ರಣ್ಣ, ಹೋಗಿ ಅವರೇಕಾಯಿ ತಗೊಂಡ್ ಬರ್ತೀರಾ? ಫ್ರೆಶ್ ಆಗಿರ್ಲಿ, ತುಂಬಾ ಬಲ್ತಿರ್ಬಾರ್ದು. ಕಾಯಿ ಆರಿಸ್ಬೇಕಾದ್ರೆ ಬರೀ ಹಸಿರಲ್ಲಿ ನೋಡ್ತಾರಲ್ಲ ಮೂರೆ, ಕಾಯಿ ಸುಳ್ದು ಕಾಳು ಹೇಗಿದೆ ಅಂತ ನೋಡಿ ತರ್ತೀನಿ. ಅಲ್ಲಮ್ಮ ಅವರೇಕಾಳು ಈಗ ಯಾಕೆ? ಬೇರೆ ತರಕಾರಿ ಇತ್ತಲ್ಲ. ಅಮ್ಮ, ಅದು ಇವತ್ತು ಅವರು ಅವರೇಕಾಯಿ ಉಪ್ಪಿಟ್ಟು ಮಾಡ್ತೀನಿ ಅಂತ ಹೇಳಿದ್ರು. ಓಹೋ, ಅಕ್ಕ, ಅವರೇ ಅವರೇಕಾಯಿ ಉಪ್ಪಿಟ್ಟು ಮಾಡ್ತೀನಿ ಅಂದ್ರ ಅಥವಾ ನೀನ್ ಮಾಡು ಅಂತ ಒತ್ತಾಯ ಮಾಡ್ದ್ಯಾ? ಏ ಅಮ್ಮ, ಅವರೇ ಮಾಡ್ತೀನಿ ಅಂತ ಹೇಳಿದ್ರು ಕಣ. ಅಮ್ಮ, ನಾನು ಹಾಗೆ ಹೋಗೋವಾಗ ಯಾರೋ ನಂಗೆ ಅವರೇಕಾಯಿ ಉಪ್ಪಿಟ್ಟು ಮಾಡಕ್ ಬರಲ್ಲ ಹೇಳ್ಕೊಡಿ ಅಂತ ಪೂಸಿ ಹೊಡ್ದಂಗಿತ್ತು. ಏ ಅಮ್ಮು, ಸುಳ್ಳು ಹೇಳ್ಬಾರ್ದು ಕಣ. ನಾನೇನ್ ಪೂಸಿ ಹೊಡಿತಿರ್ಲಿಲ್ಲ. ಓಹೋ, ಹಾಗಾದ್ರೆ ನಿನಗೆ ಅವರೇಕಾಯಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋ ಆಸೆ ಇದೆ ಅಂತ ಭಾವಗೆ ದಿವ್ಯ ದೃಷ್ಟಿಯಿಂದ ಗೊತ್ತಾಗಿರ್ಬೇಕಲ್ವಾ? ಅಹಲ್ಯಮ್ಮ, ಇವಾಗ ಗೊತ್ತಾಯ್ತು. ಅಮ್ಮ, ಇವಳು ಸುಳ್ಳು ಹೇಳ್ತಿದ್ದಾಳಮ್ಮ. ಆಹಾ, ನಾಚಿಕೆ ನೋಡು, ನಾನ್ ಸುಳ್ಳು ಹೇಳ್ತಿದ್ದೀನಾ? ನೀನ್ ಭಾವನ ಹತ್ರ ಏನ್ ಡೀಲ್ ಮಾಡ್ಕೊಂಡೆ ಅಂತ ಹೇಳಲಾ? ಏ ಕೋತಿ, ಸುಂದ್ರ, ನೀನೇನು ಮುಖ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟೆ? ಹೋಗಿ ಅವರೇಕಾಳು ತಗೊಂಡ್ ಬಾ. ಸುಂದ್ರ, ಬರೋವಾಗ ಬಿಲ್ ತರೋದನ್ನ ಮರಿಬೇಡ. ಸುಂದಣ್ಣ, ನಂಗೊಂದು ಚಾಕೋಬಾರ್ ಐಸ್ ಕ್ರೀಮ್ ಬೇಕು. ಅಯ್ಯೋ ದೇವ್ರ, ಅದೆಲ್ಲ ಆಗಲ್ಲ ಚಿಕ್ಕ ಯಜಮಾನ್ರೆ, ಮನೇಲಿ ಪೈಸೆ ಲೆಕ್ಕ ಕೊಡ್ಬೇಕು. ಮತ್ತೆ ನಾನು ನಿನ್ ಜೊತೆ ಸುಮ್ಮನೆ ಕರ್ಕೊ ಬಂದ. ಸರಿ ಬಿಡಿ, ನನ್ನ ಹತ್ರ ದುಡ್ಡಲ್ಲಿ ಕೊಡ್ತೀನಿ ಬನ್ನಿ. ಹಾ ಬೇಕಿಲ್ಲ, ಸಾಕಿತ್ರ ನಂಗೆ ಕೊಟ್ಟಿರೋ ಪಾಕೆಟ್ ಮನಿ ದುಡ್ಡು ನನ್ನ ಹತ್ರನೇ ಇದೆ. ನೀವೇನ್ ಹೇಳ್ತೀರ ಅಂತ ಕೇಳೋದಕ್ಕೆ ಹೇಳ್ದೆ. ಸುಂದ್ರಣ್ಣ, ನೀವ್ ಯಾಕೆ ಎಲ್ಲ ಹಾಕಿದ್ದೀರಾ? ಯಾಕೋ ಕೆಲಸ ಮಾಡೋದಕ್ಕೆ ಮುಂಚೆ ಬರ್ತಿಲ್ಲ, ಖುಷಿನೇ ಇಲ್ಲ. ಅಂತದೇನಾಯ್ತು? ಅಲ್ಲ, ಯಜಮಾನ್ರು ಅವರೇಕಾಳು ಉಪ್ಪಿಟ್ಟು ಮಾಡೋದನ್ನ ಹೇಗೆ ಅಂತ ಕಲ್ಸ್ಕೊಡೋದು ಬೇಕಿತ್ತ? ಅದಕ್ಕೆ ಕಲ್ಸ್ಕೊಟ್ರೆ ಏನ್ ತಪ್ಪು? ಯಾಕೆ ಕಲ್ಸ್ಕೊಡ್ಬೇಕಿತ್ತು? ಅವ್ರಿಗೇನು ಉಪ್ಪಿಟ್ಟು ಮಾಡೋದು ಬರಲ್ವಾ? ನೀವು ಹೇಳ್ಕೊಟ್ರೆ ಉಪ್ಪಿಟ್ಟು ಮಾಡೋದು ಕಲಿಯಕ್ಕಾಗೋದು? ಇದು ಯಾಕೋ ಏನೋ ಒಂದು ಸರಿ ಹೋಗ್ತಾ ಇಲ್ಲ. ಸುಂದ್ರಣ್ಣ, ನಿಂಗೇನಾಗಿದೆ? ಏನೇನ್ ಪ್ರಾಬ್ಲಮ್ಮು? ಏನಿಲ್ಲ ಬರ್ರಿ, ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋ ವಯಸ್ಸು ನಿಮ್ದಲ್ಲ. ಅಪ್ಪ ದೇವ್ರೆ, ಇವತ್ತು ಸಂಡೇ, ಹೋಟೆಲ್ಗೆ ಹೋಗೋ ಹಾಗಿಲ್ಲ, ಹಾಲಿಡೇ. ಮನೇಲಿ ಸುಳ್ಳು ಹೇಳೋ ಹಾಗಿಲ್ಲ, ಆರಾಮಾಗಿ ಕೂತ್ಕೊಂಡು 4 ಚಾಪ್ಟರ್ಸ್ ಕಂಪ್ಲೀಟ್ ಮಾಡ್ಬಿಡ್ಬೇಕು. ಹಲೋ, ಏನಮ್ಮ ಮಹಾರಾಣಿ, ಇನ್ನು ಎಷ್ಟೊತ್ತಿಗೆ ಬರ್ತೀಯ ಹೋಟ್ಲಿಗೆ ನೀನು?
ನಿನ್ನ ಕರ್ಕೊಂಬರಕ್ಕೆ ಸಾರೋಟ ಏನಾದ್ರು ಕಳಿಸ್ಬೇಕೇನೋ ಮನೆ ಬಾಗಿಲ್ಗೆ? ಅದು ಆಂಟಿ ಇವತ್ ಭಾನುವಾರ ಅಲ್ವಾ, ರಜಾ ಇರುತ್ತೆ ಅಂತ ಅನ್ಕೊಂಡೆ. ನಿನಗಲ್ಲಮ್ಮ ರಜಾ, ವರ್ಷಾನ್ಗಟ್ಲೆಯಿಂದ ಕೆಲಸ ಮಾಡ್ತಿದಾರಲ್ಲ ಕೆಲಸಗಾರರು ಅವ್ರಿಗೆ. ನೆನ್ನೆ ಮೊನ್ನೆ ಬಂದಿರೋ ನಿನಗೆ ಕೆಲ್ಸಾನು ಮಾಡಿಸ್ದೆ, ಕೈ ತುಂಬಾ ದುಡ್ಡು ಕೊಟ್ಟು ಮನೇಲಿರು ಅಂತ ಹೇಳ್ತೀವಾ? ನೀ ದುಡ್ಡು ಬೇಕು ಅಂತ ಕೇಳ್ದಾಗೆಲ್ಲ ಗರಿ ಗರಿ ನೋಟ್ನ ಎಣಿಸಿ ಕೊಟ್ಟಿಲ್ವಾ ನಮ್ಮ ಯಜಮಾನ್ರು? ಆಂಟಿ ಇನ್ನೊಂದು ಅರ್ಧ ಗಂಟೆ ಬರ್ತೀನಿ ಆಂಟಿ. ಅರ್ಧ ಗಂಟೆ ಎಲ್ಲ ಆಗಲ್ಲ, ಇನ್ನು 15 ನಿಮಿಷದಲ್ಲಿ ನೀನ್ ಇಲ್ಲಿ ಇರ್ಬೇಕು. ಹಾ ಸರಿ ಸರಿ ಆಂಟಿ. ಇಷ್ಟೊಂದು ಅವಸರದಲ್ಲಿ ಎಲ್ಲಿಗೆ ಹೊರಟೆ? ಅಯ್ಯೋ ದೇವ್ರೆ, ಯಾರಾದ್ರೂ ಎಲ್ಲಿಗಾದ್ರೂ ಹೋಗುವಾಗ ಎಲ್ಲಿಗೆ ಅಂತ ಕೇಳ್ತಾರಾ? ಇಷ್ಟೊಂದು ಅರ್ಜೆಂಟಾಗಿ ಹೋಗ್ತಿದ್ದಲ್ಲೇ, ಅದಕ್ಕೆ ಕೇಳಿದೆ. ಅದು ಮಾನ್ಯ ಮನೆಗೆ ಹೋಗ್ತಿದ್ದೀನಿ. ಶ್ವೇತಾನು ಅಲ್ಲಿಗೆ ಬರ್ತಿದ್ದಾಳಂತೆ ಕಂಬೈನ್ ಸ್ಟಡಿ ಮಾಡೋದಕ್ಕೆ. ಇವತ್ತು ಒಂದು ಸಬ್ಜೆಕ್ಟ್ ಕಂಪ್ಲೀಟ್ ಮಾಡ್ಲೇಬೇಕು. ಹಾ ಬಾಯ್. ಅವ್ರನ್ನ ಇಲ್ಲಿಗೆ ಬರೋದಕ್ಕೆ ಹೇಳೆ, ಇವತ್ತು ಸಂಡೇ. ಅದು ಅವರಿಬ್ರು ಆಟೋ ಹತ್ಕೊಂಡ್ ಬರೋಷ್ಟೊತ್ತಲ್ಲಿ ಲೇಟ್ ಆಗ್ಬಿಡುತ್ತೆ. ನಾನೇ ಹೋಗ್ತೀನಿ. ಸರ್ ನಾನೇ ಡ್ರಾಪ್ ಮಾಡ್ತೀರೋ? ಬೇಡ ಕಣೋ, ಥ್ಯಾಂಕ್ಸ್ ಕಣೋ, ನಾನು ಸ್ಕೂಟಿಲಿ ಹೋಗ್ತೀನಿ. ಬಾಯ್ ಗುಗ್ಗು.